ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಯೋಗ ಪ್ರಾರ್ಥನೆಯ 30 ದಿನಗಳು ಪೂರ್ತಿಯಾಗುತ್ತಿದೆ. ನಾಳೆ 31ನೇ ದಿನವಾಗಿದೆ. ಎಲ್ಲರನ್ನು ಪ್ರೀತಿಯಿಂದ ಪ್ರಾರ್ಥನೆಯಿಂದ ನೆನೆಸುತ್ತೇನೆ. ಈ 30 ದಿನಗಳು ಒಬ್ಬರಿಗೆ ಅಲ್ಲ, ಅನುಗ್ರಹದ ಮಳೆ ಸುರಿದಿದ್ದು ಪ್ರತಿಯೊಬ್ಬರ ಮೇಲೆಯೂ ವಾಕ್ಯದಿಂದ ಅನುಗ್ರಹದ ಮಳೆಯನ್ನು ದೇವರು ಕಳಿಸಿದ ಸಮಯವಾಗಿದೆ. ದೈವಾನುಗ್ರಹದ ಸಮಯಗಳು, ನಿಮಿಷಗಳು ಆಗಿದೆ ಈ 30 ದಿನಗಳು. ನಮಗೆ ಈ ನಿಮಿಷ ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ನಾವು ಪರಸ್ಪರ ಪರಿಚಯವಿಲ್ಲದಿದ್ದರೂ ದೇವರಿಗೆ ನಮ್ಮನ್ನು ವೈಯಕ್ತಿಕವಾಗಿ ಅರಿತಿದೆ. ನನ್ನ ದೇವರಿಗೆ ನನ್ನ ಅರಿತಿದೆ ಎಂದರೆ ನನ್ನ ಕಷ್ಟಗಳು, ನನ್ನ ನೋವುಗಳು, ನಮ್ಮ ಪರಿಸ್ಥಿತಿಗಳು, ನನ್ನ ಅವಶ್ಯಕತೆಗಳು ಎಲ್ಲವೂ ಸಹ ದೇವರಿಗೆ ಅರಿತಿದೆ ಎಂದು ಇದರ ಅರ್ಥ. ದೇವರು ನನ್ನನ್ನು ನಿನ್ನನ್ನು ಅರಿತಿದ್ದಾರೆ, ಅರ್ಥ ಮಾಡಿಕೊಂಡಿದ್ದಾರೆ, ಪ್ರೀತಿಸುತ್ತಾರೆ. ಹಲ್ಲೆಲೂಯಾ, ಆಮೆನ್. ನಾವು ದೇವರಲ್ಲಿ ಒಂದಾಗಿದ್ದೇವೆ. ಇಂದು ನಾವು ಪ್ರಾರ್ಥನೆಯಲ್ಲಿ ಆಲಿಸುವ ದೇವರ ವಾಕ್ಯ 1 ಸಾಮುವೇಲ್ 7ನೇ ಅಧ್ಯಾಯ 6ರಿಂದ 13ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಅಂತೆಯೇ ಅವರು ಅಲ್ಲಿ ಕೂಡಿ ಬಂದು ನೀರು ಸೇದಿ ಸರ್ವೇಶ್ವರನ ಮುಂದೆ ಉಯ್ದು, ಆ ದಿವಸ ಉಪವಾಸವಿದ್ದು ದ್ರೋಹಿಗಳಾಗಿದ್ದೇವೆಂದು ಸರ್ವೇಶ್ವರನಿಗೆ ಅರಿಕೆ ಮಾಡಿದರು. ಸಾಮವೇಲನು ಮಿಚ್ಚಿಯಲ್ಲಿ ಇಸ್ರಾಯೇಲರ ವ್ಯಾಜ್ಯಗಳನ್ನು ತೀರಿಸಿದನು. ಇಸ್ರಾಯೇಲರು ಮಿಚ್ಚಿಯಲ್ಲಿ ಕೂಡಿ ಬಂದಿದ್ದಾರೆ ಎಂಬುದು ಫಿಲಿಸ್ಟರಿಗೆ ಗೊತ್ತಾದಾಗ ಅವರು ರಾಜರುಗಳು ಇಸ್ರಾಯೇಲರ ವಿರುದ್ಧ ಯುದ್ಧಕ್ಕೆ ಹೊರಟರು. ಇದನ್ನು ತಿಳಿದ ಇಸ್ರಾಯೇಲರು ಬಹಳವಾಗಿ ಭಯಪಟ್ಟರು. ಅವರು ಸಾಮುವೇಲನಿಗೆ, ನಮ್ಮ ದೇವರಾದ ಸರ್ವೇಶ್ವರ ನಮ್ಮನ್ನು ಫಿಲಿಸ್ಟರ ಕೈಯಿಂದ ತಪ್ಪಿಸಿ ರಕ್ಷಿಸುವ ಹಾಗೆ ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡಿ ಸುಮ್ಮನಿರಬೇಡಿ ಎಂದರು. ಆಗ ಸಾಮುವೇಲನು ಹಾಲು ಕುಡಿಯುವ 1 ಕುರಿ ಮರಿಯನ್ನು ತಂದು ಸರ್ವೇಶ್ವರನಿಗೆ ದಹನ ಬಲಿಯಾಗಿ ಸಮರ್ಪಿಸಿ ಇಸ್ರಾಯೇಲರ ಪರವಾಗಿ ಪ್ರಾರ್ಥನೆ ಮಾಡಿದನು. ಸರ್ವೇಶ್ವರ ಸದುತ್ತರವನ್ನು ದಯಪಾಲಿಸಿದ್ದರು. ಹೇಗೆಂದರೆ ಸಾಮುವೇಲನು ಬಲಿಯರ್ಪಿಸುವ ವೇಳೆಯಲ್ಲಿ ಫಿಲಿಸ್ಟರು ಯುದ್ಧಕ್ಕೆ ಸಮೀಪಿಸಿದ್ದರು. ಸರ್ವೇಶ್ವರ ದೊಡ್ಡ ಗುಡುಗಿನಿಂದ ಅವರನ್ನು ಕಳವಳಗೊಳಿಸಿ ಇಸ್ರಾಯೇಲರಿಗೆ ಸೋತು ಓಡಿ ಹೋಗುವಂತೆ ಮಾಡಿದರು. ಇಸ್ರಾಯೇಲರಾದರೂ ಮಿಚ್ಚಿಯಿಂದ ಹೊರಟು ಬೆತ್ಕರಿನ ತಂಗಿನವರಿರುವ ಅವರನ್ನು ಹಿಂಬಾಲಿಸಿ ಹತ ಮಾಡಿದರು. ಅನಂತರ ಸಾಮುವೇಲನು ಮಿಚ್ಚೆಗೂ ಶೇನಿಗೂ ಮಧ್ಯದಲ್ಲಿ 1 ಕಲ್ಲನ್ನು ನಿಲ್ಲಿಸಿ, ಸರ್ವೇಶ್ವರ ಇಲ್ಲಿವರೆಗೆ ನಮಗೆ ಸಹಾಯ ಮಾಡಿದರು ಎಂದು ಹೇಳಿ ಅದಕ್ಕೆ ಎಬೆನೆಜರ್ ಎಂದು ಹೆಸರಿಟ್ಟರು. ಫಿಲಿಸ್ಟರು ಸೋತು ಹೋದರಿಂದ ಮತ್ತೆ ಇಸ್ರಾಯೇಲರ ಪ್ರಾಂತ್ಯದೊಳಗೆ ಬರಲೇ ಇಲ್ಲ. ಸಾಮುವೇಲ ಜೀವಮಾನವೆಲ್ಲ ಸರ್ವೇಶ್ವರನ ಹಸ್ತ ಫಿಲಿಸ್ಟರಿಗೆ ವಿರೋಧವಾಗಿಯೇ ಇತ್ತು. ಪ್ರಿಯರೇ, ನಾವು ಹೀಗೆ ಅಲ್ಲವಾ ಈ 30 ದಿನ ಒಟ್ಟಾಗಿ ಪ್ರಾರ್ಥಿಸುವ ಆರಾಧಿಸುವ ಸ್ಥಳದಲ್ಲಿ ದೇವರ ಕಾರ್ಯವನ್ನು ನೋಡಲು ಸಾಧ್ಯ. ದೇವರ ಶಕ್ತಿ ಪ್ರಕಟವಾಗುತ್ತದೆ. ದೈವಿಕ ಕಾರ್ಯ ಅನುಭವಿಸಲು ಸಾಧ್ಯ. ಒಂದು ಸಮಸ್ಯೆ ಬಂದಾಗ ಇಸ್ರಾಯೇಲರು ಓಡಿ ಹೋಗಿ ಸಾಮುವೇಲನ ಹತ್ತಿರ ಪ್ರಾರ್ಥಿಸಿರಿ ಎಂದು ಹೇಳಿದರು. ಪ್ರಿಯರೇ, ನಮಗಾಗಿ ಪ್ರಾರ್ಥಿಸಲು ಕೆಲವು ಸಾಮುವೇಲರು ಬೇಕು. ಆ ಸಾಮುವೇಲರ ತರ ಈ ಧ್ಯಾನ ಮಂದಿರದ ಗುರುಗಳು ನಿಂತಿರುವುದು. 1000 ಲೆಕ್ಕದಲ್ಲಿ 10,000 ಲೆಕ್ಕದಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸುವ ನಿಯೋಗಗಳಿದೆ. ಈ ಶುಶ್ರೂಷೆಯಲ್ಲಿ ಪ್ರಾರ್ಥಿಸುವ ನಿಮ್ಮ ಒಬ್ಬೊಬ್ಬರ ಹತ್ತಿರ ಹೇಳುತ್ತೇನೆ, ಪ್ರಾರ್ಥಿಸುವ ನಿಮಗಾಗಿ ಕಾರ್ಯ ಮಾಡುವ ದೇವರಿದ್ದಾರೆ. ನಿಮ್ಮ ಎದುರು ನಿಲ್ಲುವ ಕೆಡುಕನ್ನು ನಾಶ ಮಾಡುವ ದೈವಿಕ ಶಕ್ತಿ ಇದೆ. ಹಲ್ಲೆಲೂಯಾ. ದೇವರು ಜೊತೆಗೆ ಇರುವುದರಿಂದ ಯಾರು ನಮ್ಮ ಎದುರು ನಿಲ್ಲುತ್ತಾರೆ? ಇಂದು ನಾವು ವಾಕ್ಯ ಆಲಿಸಿ ಪ್ರಾರ್ಥಿಸುವಾಗ ಇದು ದೇವರ ಮಾತಾಗಿದೆ, ನೀವು ಸ್ವೀಕರಿಸಬೇಕು. ದೇವರು ನಮಗಾಗಿ ಕಾರ್ಯ ಮಾಡುತ್ತಾರೆ. ನಮ್ಮ ಮುಂದೆ ಇರುವ ಸಮಸ್ಯೆಗಳು, ರೋಗಗಳು, ಕಷ್ಟಗಳು ಎಲ್ಲವೂ ಸಹ ಬಿಡುಗಡೆಯಾಗುತ್ತದೆ. ಪ್ರಿಯರೇ, ಇಂದು ನಿಯೋಗ ಪ್ರಾರ್ಥನೆ ಹೇಳಿ ಪ್ರಾರ್ಥಿಸುವಾಗ ಈ ವಾಕ್ಯವನ್ನು ಹೃದಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿರಿ. ಗುಡುಗಿನ ತರ ಕಾರ್ಯ ಮಾಡುವ ದೇವರು ನಮ್ಮ ಜೊತೆಗಿದ್ದಾರೆ. ಹಲ್ಲೆಲೂಯಾ, ಆಮೆನ್. ಪ್ರಿಯರೇ, 33 ಬಾರಿ ನಿಯೋಗ ಪ್ರಾರ್ಥನೆಯನ್ನು ಹೇಳಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೆನ್.